إن الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلله فلا هادي له وأشهد أن لا إله إلا الله وأشهد أن محمدا عبده ورسوله وأرسله بالحق بشيرا ونذيرا وداعيا إلى الله بإذنه وسراجا منيرا يا أيها الذين آمنوا اتقوا الله حق تقاته ولا تموتن إلا وأنتم مسلمون يا أيها الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء واتقوا الله الذي تساءلون به والأرحام إن الله كان عليكم رقيبا يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم ومن يطع الله ورسوله فقد فاز فوزا عظيما أما بعد فإن خير الحديث كتاب الله وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة وكل ضلالة في النار فأعوذ بالله من الشيطان الرجيم بسم الله الرحمن الرحيم إن عدة الشهور عند الله 12 شهرا في كتاب الله يوم خلق السماوات والأرض منها 4 حرم ذلك الدين القيم فلا تظلموا فيهن أنفسكم ಸರ್ವ ಸ್ತುತಿ ಸ್ತೋತ್ರಗಳು ಸಕಲ ಲೋಕಗಳ ಸೃಷ್ಟಿಕರ್ತನಾದ ಭೂಮಿ ಆಕಾಶಗಳ ನಿಯಂತ್ರಕನಾದ ನಮ್ಮೆಲ್ಲರ ಪರಿಪಾಲಕನಾದ ಅಲ್ಲಾಹನಿಗೆ ಮೀಸಲು. ಅಲ್ಲಾಹನ ಅಪಾರ ಅನುಗ್ರಹಗಳಾಗಲಿ ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ, ಪ್ರವಾದಿಗಳ ಮೇಲೆ, ಪೈಗಂಬರರ ಮೇಲೆ, ವಿಶೇಷವಾಗಿ ನಮ್ಮೆಲ್ಲರ ಅಂತಿಮ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮೇಲೆ. ಆತ್ಮೀಯ ಇಸ್ಲಾಮಿ ಸಹೋದರ ಸಹೋದರಿಯರೇ, ಇಸ್ಲಾಮಿ ವರ್ಷದ ಮೊಟ್ಟಮೊದಲನೆಯ ತಿಂಗಳು ಮುಹರ್ರಮುಲ್ ಹರಾಮ್ ಎಂಬುದಾಗಿದೆ. ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಈ ಮುಹರ್ರಮಿನ ತಿಂಗಳ ಕುರಿತು ಹದೀಸಿನಲ್ಲಿ ಹೇಳುವುದೆಂದರೆ ಶಹರುಲ್ಲಾಹಿಲ್ ಮುಹರ್ರಮ್, ಇದು ಅಲ್ಲಾಹು ವಿಶೇಷವಾಗಿ ಗೌರವ ನೀಡಿರುವಂತಹ, ವಿಶೇಷವಾಗಿ ಅಲ್ಲಾಹು ಪವಿತ್ರವನ್ನಾಗಿ ಮಾಡಿರುವಂತಹ ಅಲ್ಲಾಹನ ತಿಂಗಳಾಗಿದೆ. ವರ್ಷದ 12 ತಿಂಗಳುಗಳು ಸಂಪೂರ್ಣ ಅದು ಅಲ್ಲಾಹನ ತಿಂಗಳುಗಳೇ ಆಗಿವೆ. ಆದರೆ ಅಲ್ಲಾಹನ ಪ್ರವಾದಿ ಈ ಮುಹರ್ರಮ್ ತಿಂಗಳಿಗೆ ಅಲ್ಲಾಹನೊಂದಿಗೆ ಇದರ ಒಂದು ಸಂಬಂಧವನ್ನು ಕಲ್ಪಿಸಿ ಶಹರುಲ್ಲಾಹಿ ಮುಹರ್ರಮ್, ಅಲ್ಲಾಹನ ತಿಂಗಳಾಗಿದೆ ಎಂದು ಹದೀಸಿನಲ್ಲಿ ತಿಳಿಸಿ, ಈ ಮುಹರ್ರಮ್ ತಿಂಗಳ ಪ್ರಾಮುಖ್ಯತೆ, ಈ ಮುಹರ್ರಮ್ ತಿಂಗಳ ಮಹತ್ವವನ್ನು ಅಲ್ಲಾಹನ ಪ್ರವಾದಿ ಈ ಹದೀಸಿನ ಮೂಲಕ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತಿದ್ದಾರೆ. ಆತ್ಮೀಯ ಸಹೋದರರೇ, ವರ್ಷದ ತಿಂಗಳುಗಳ ಎಣಿಕೆ ಅದು ಅಲ್ಲಾಹನ ಬಳಿ 12 ಆಗಿದೆ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಅಲ್ಲಾಹು ಹೇಳುವುದು ಇನ್ನ ಇದ್ದತ ಶುಹೂರಿ ಇಂದಲ್ಲಾಹಿ 12 ಶಹರನ್ ಫೀ ಕಿತಾಬಿಲ್ಲಾ. ಅಲ್ಲಾಹು ಭೂಮಿ ಮತ್ತು ಆಕಾಶವನ್ನು ಸೃಷ್ಟಿಸಿರುವಂತಹ ದಿನದಿಂದ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ತಿಂಗಳುಗಳ ಎಣಿಕೆ ಅದು 12 ಆಗಿದೆ ಎಂದು ಅಲ್ಲಾಹ್ ಹೇಳುತ್ತಿದ್ದಾರೆ. ಮಿನ್ಹಾ 4 ಹುರುಮ್, ಆ 12 ತಿಂಗಳುಗಳಲ್ಲಿ 4 ತಿಂಗಳುಗಳು ಪವಿತ್ರವಾದಂತಹ ತಿಂಗಳುಗಳಾಗಿವೆ. ಅಲ್ಲಾಹು ವಿಶೇಷವಾಗಿ ಶ್ರೇಷ್ಠತೆ ಮತ್ತು ಪ್ರಾಮುಖ್ಯತೆಯನ್ನು ನೀಡಿರುವಂತಹ 4 ತಿಂಗಳುಗಳಾಗಿವೆ. ಝಾಲಿಕ ದೀನುಲ್ ಕಯ್ಯಿಮ್, ಇದುವೇ ನೇರ ಮಾರ್ಗವಾಗಿದೆ, ಇದುವೇ ಸತ್ಯವಾದಂತಹ ಮಾರ್ಗವಾಗಿದೆ. ಫಲಾ ತಜ್ಲಿಮೂ ಫೀಹಿನ್ನ ಅನ್ಫುಸಕುಂ, ಈ 4 ತಿಂಗಳುಗಳಲ್ಲಿ ನೀವು ಸ್ವತಃ ನಿಮ್ಮ ಮೇಲೆ ಅನ್ಯಾಯವೆಸಗಬೇಡಿರಿ ಎಂದು ಅಲ್ಲಾಹು ತಿಳಿಸಿದ್ದಾನೆ. ಆತ್ಮೀಯ ಸಹೋದರರೇ, ಈ 4 ಪವಿತ್ರ ತಿಂಗಳುಗಳಲ್ಲಿ ರಜಬ್, ಝೀಲ್ಕೈದಾ, ಝಿಲ್ಹಿಜ್ಜಾ, ಅದೇ ರೀತಿ ಮುಹರ್ರಮ್, ಈ 4 ತಿಂಗಳುಗಳು ಪವಿತ್ರವಾದಂತಹ ತಿಂಗಳುಗಳಾಗಿವೆ.
ಖಂಡಿತವಾಗಿಯೂ ಪ್ರತಿಯೊಬ್ಬ ಮುಸ್ಲಿಮನು, ಪ್ರತಿಯೊಬ್ಬ ಸತ್ಯವಿಶ್ವಾಸಿ ಈ 4 ತಿಂಗಳುಗಳ ಪವಿತ್ರತೆಯನ್ನು ಅರಿಯುತ್ತಾ ಆ 4 ತಿಂಗಳುಗಳಲ್ಲಿ ತನ್ನ ಮೇಲೆ ಸ್ವತಃ ಅನ್ಯಾಯ ಎಂದಿಗೂ ಎಸಗಬಾರದು. ಸಹೋದರರೇ, ಕೇವಲ ಈ 4 ತಿಂಗಳುಗಳ ಪ್ರಾಮುಖ್ಯತೆ ಮುಸ್ಲಿಮರಲ್ಲಿ ಮಾತ್ರವಲ್ಲ, ಬದಲಾಗಿ ಜಾಹಿಲಿಯ ಕಾಲದಲ್ಲಿ ಅರಬ್ ಜನಾಂಗದವರು ಈ ಪವಿತ್ರವಾದಂತಹ 4 ತಿಂಗಳುಗಳ ಪ್ರಾಮುಖ್ಯತೆ, ಆ 4 ತಿಂಗಳುಗಳನ್ನು ಯಾವ ರೀತಿಯಾಗಿ ಅವರು ಶ್ರೇಷ್ಠತೆ ಮತ್ತು ಮಹತ್ವವನ್ನು ಕೊಡುತ್ತಿದ್ದಾರೆಂದಾದರೆ, ಸೀರತಿನ ಚರಿತ್ರೆಯ ಪುಸ್ತಕಗಳಲ್ಲಿ ಈ ಒಂದು ವಿಷಯ ಬರೆಯಲಾಗಿದೆ. ಅದೇನೆಂದರೆ, ಅರಬಿನ ಮುಶ್ರಿಕೀನರು, ಅರಬಿನ ಸತ್ಯ ನಿಷೇಧಿಗಳು ಈ 4 ತಿಂಗಳುಗಳನ್ನು ಗೌರವವನ್ನು ನೀಡುತ್ತಿದ್ದರು. ಎಲ್ಲಿವರೆಗೆಂದರೆ, ಒಬ್ಬ ವ್ಯಕ್ತಿ ತನ್ನ ತಂದೆಯ ಕೊಲೆಗಾರನನ್ನು ಸಹ ಅವನು ನೋಡಿದರೂ ಕೂಡ ಈ 4 ತಿಂಗಳುಗಳಲ್ಲಿ ಅವನು ತನ್ನ ತಂದೆಯ ಕೊಲೆಗಾರನನ್ನು ಸಹ ಆ ವ್ಯಕ್ತಿಯಿಂದ ಪ್ರತೀಕಾರ ತೆಗೆದುಕೊಳ್ಳದೆ ಅವನನ್ನು ಹಾಗೆ ಬಿಟ್ಟು ಬಿಡುತ್ತಿದ್ದ. ಈ ರೀತಿಯಾಗಿ ಆ ಜಾಹಿಲಿಯ ಕಾಲದ ಜನರು, ಅಜ್ಞಾನ ಕಾಲದ ಜನರು, ಅವರು ಈ 4 ತಿಂಗಳುಗಳನ್ನು ಗೌರವವನ್ನು ನೀಡುತ್ತಿದ್ದರು ಎಂದು ಇತಿಹಾಸದ ಗ್ರಂಥಗಳಲ್ಲಿ ಬರೆಯಲಾಗಿದೆ. ಸಹೋದರರೇ, ಹಸನ್ ಬಸರಿ ರಹಮತುಲ್ಲಾಹಿ ಅಲೈ ಎಂಬ ದೊಡ್ಡ ಒಬ್ಬ ತಾಬಯಿ ವಿದ್ವಾಂಸರು, ಇವರು ಈ 4 ಪವಿತ್ರ ತಿಂಗಳ ಕುರಿತು ಹೇಳುವುದೇನೆಂದರೆ, ಅಲ್ಲಾಹು ಇಸ್ಲಾಮಿ ವರ್ಷದ ಪ್ರಾರಂಭವನ್ನು ಮಾಡಿದ್ದು ಅದು ಪವಿತ್ರ ತಿಂಗಳಾದ ಮೊಹರ್ರಮಿನಿಂದ. ಅದೇ ರೀತಿ ಈ ಇಸ್ಲಾಮಿ ವರ್ಷದ ಅಂತಿಮ, ಈ ಇಸ್ಲಾಮಿ ವರ್ಷದ ಕೊನೆಗೊಳ್ಳುವುದು ಸಹ ಅದು ದಿಲ್ ಹಿಜ್ಜಾ ಎಂಬ ಒಂದು ಪವಿತ್ರ ತಿಂಗಳುಗಳಿಂದ ಆಗಿದೆ ಎಂದು ಇಮಾಮ್ ಹಸನ್ ಅಲ್ ಬಸರಿ ರಹಮತುಲ್ಲಾ ಅಲೈ ಈ ರೀತಿಯಾಗಿ ಹೇಳುತ್ತಾರೆ. ಅಂದರೆ ಈ ಮೊದಲನೇ ತಿಂಗಳು ಅದು ಸಹ ಪವಿತ್ರ ತಿಂಗಳಾಗಿದೆ. ಇಸ್ಲಾಮಿ ವರ್ಷದ ಅಂತಿಮ ತಿಂಗಳು, ಕೊನೆಯ ತಿಂಗಳು ಸಹ ಅದು ಪವಿತ್ರ ತಿಂಗಳಾಗಿದೆ. ಈ ಮೊದಲನೇ ತಿಂಗಳು ಮತ್ತು ಕೊನೆಯ ತಿಂಗಳು ಅದು ಪವಿತ್ರವಾಗಿರುವ ಕಾರಣದಿಂದಾಗಿ ಸಂಪೂರ್ಣ ವರ್ಷದಲ್ಲಿ ಒಬ್ಬ ವ್ಯಕ್ತಿ ಈ 4 ತಿಂಗಳುಗಳಲ್ಲಿ, ಈ ಪವಿತ್ರ ತಿಂಗಳುಗಳಲ್ಲಿ ಮಾಡಬಾರದಂತಹ ಕಾರ್ಯವನ್ನು ಇಡೀ ಸಂಪೂರ್ಣ ವರ್ಷದಲ್ಲಿ ಮಾಡಬಾರದು ಎಂಬುದು ಇಮಾಮ್ ಹಸನ್ ಅಲ್ ಬಸರಿ ರಹಮತುಲ್ಲಾಹಿ ಅಲೈಹಿರವರ ಒಂದು ಸಂದೇಶವಾಗಿದೆ. ಸಹೋದರರೇ, ಈ ಪವಿತ್ರ ತಿಂಗಳಲ್ಲಿ, ಮೊಹರ್ರಮಿನ ತಿಂಗಳಲ್ಲಿ ಅಲ್ಲಾಹನ ಪ್ರವಾದಿ ವಿಶೇಷವಾಗಿ ನಮಗೆ ಸಂದೇಶ ನೀಡುವಂತಹ ವಿಷಯವೆಂದರೆ, ನಾವು ಈ ಮೊಹರ್ರಂ ತಿಂಗಳಲ್ಲಿ ವಿಶೇಷವಾಗಿ ಉಪವಾಸವನ್ನು ಆಚರಿಸಬೇಕು. ಏಕೆಂದರೆ ಅಲ್ಲಾಹನ ಪ್ರವಾದಿ ರಮಜಾನಿನ ನಂತರ ಅತ್ಯಂತ ಶ್ರೇಷ್ಠವಾದಂತಹ ಉಪವಾಸ ಅದು ಮೊಹರ್ರಮಿನ ಉಪವಾಸವಾಗಿದೆ ಎಂದು ಹದೀಸನಲ್ಲಿ ತಿಳಿಸಿದ್ದಾರೆ. ಪ್ರವಾದಿಯವರು ಹದೀಸನಲ್ಲಿ ಹೇಳುವುದು, ಅಫ್ಜಲ್ ಸಿಯಾಮಿ ಬಾದ ರಮದಾನ ಶಹರುಲ್ಲಾಹಿಲ್ ಮೊಹರ್ರಂ. ರಮಜಾನ್ ತಿಂಗಳ ಕಡ್ಡಾಯ ಉಪವಾಸಗಳ ನಂತರ ಅಲ್ಲಾಹನ ಬಳಿ ಅತ್ಯಂತ ಶ್ರೇಷ್ಠವಾದಂತಹ ಉಪವಾಸ, ಅತ್ಯಂತ ಪ್ರಾಮುಖ್ಯತೆ ಇರುವಂತಹ ಉಪವಾಸ ಅದು ಮೊಹರ್ರಮಿನ ಉಪವಾಸವಾಗಿದೆ ಎಂದು ಪ್ರವಾದಿಯರವರ ಹದೀಸನಲ್ಲಿ ತಿಳಿಸಿದರು. ಇಮಾಮ್ ಶೌಕಾನಿ ರಹಮತುಲ್ಲಾಹಿ ಅಲೈ ನೈಲುಲ್ ಅವತಾರ್ ಎಂಬ ಒಂದು ಗ್ರಂಥದ ಲೇಖಕರಾದಂತಹ ಇಮಾಮ್ ಶೌಕಾನಿ ರಹಮತುಲ್ಲಾಹಿ ಅಲೈ ಈ ಹದೀಸಿನ ವ್ಯಾಖ್ಯಾನದಲ್ಲಿ ಬರೆಯುವುದೇನೆಂದರೆ, ಅವರು ಹೇಳುತ್ತಾರೆ, ಅಲ್ಲಾಹನ ಪ್ರವಾದಿಯವರು ಹೇಳುವಂತಹ ಉದ್ದೇಶವೆಂದರೆ, ಅಲ್ಲಾಹನ ಬಳಿ ಕಡ್ಡಾಯ ಒಂದು ಉಪವಾಸಗಳಲ್ಲಿ ಅದು ರಂಜಾನ್ ಉಪವಾಸವು ಅದು ಕಡ್ಡಾಯವಾದಂತಹ ಉಪವಾಸವಾಗಿದೆ. ಆ ರಂಜಾನಿನ ಉಪವಾಸದ ನಂತರ ಬಹಳಷ್ಟು ಉಪವಾಸಗಳು ಐಚ್ಛಿಕ ಉಪವಾಸಗಳಾಗಿವೆ. ಆ ಐಚ್ಛಿಕ ನಫಿಲ್ ಉಪವಾಸಗಳಲ್ಲಿ ಅಲ್ಲಾಹನ ಬಳಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಉಪವಾಸ ಅದು ಮೊಹರ್ರಮಿನ ಉಪವಾಸವಾಗಿದೆ ಎಂದು ಇಮಾಮ್ ಶೌಕಾನಿ ರಹಮತುಲ್ಲಾಹಿ ಅಲೈ ಈ ಹದೀಸನ ವ್ಯಾಖ್ಯಾನದಲ್ಲಿ ಬರೆಯುತ್ತಾರೆ. ಸಹೋದರರೇ, ಕೇವಲ ಮುಸ್ಲಿಮರು ಮಾತ್ರ ಈ ಮೊಹರ್ರಂ ತಿಂಗಳ ಬರಕತ್ತನ್ನು, ಈ ಮೊಹರ್ರಂ ತಿಂಗಳಲ್ಲಿ ಇರುವಂತಹ ಸಮೃದ್ಧಿಯನ್ನು, ಇದರ ಶ್ರೇಷ್ಠತೆಯನ್ನು ಅವರು ಅರಿತು ಅದರಲ್ಲಿ ಸತ್ಕಾರ್ಯಗಳನ್ನು ಮಾಡುವುದಿಲ್ಲ. ಬದಲಾಗಿ ಮುಶ್ರಿಕೀನರು ಸಹ ಈ ಮೊಹರ್ರಂ ತಿಂಗಳಲ್ಲಿ ಉಪವಾಸವನ್ನು ಆಚರಿಸುತ್ತಿದ್ದರು. ಅಲ್ಲಾಹನ ಪ್ರವಾದಿಯವರ ಅತಿ ಪ್ರೀತಿಯ ಧರ್ಮಪತ್ನಿ, ಸತ್ಯವಿಶ್ವಾಸಿಗಳ ಮಾತೆ ಉಮ್ಮುಲ್ ಮುಮಿನೀನ್ ಆಯಿಷಾ ರದಿಯಲ್ಲಾಹು ಅನ್ಹಾ ಹದೀಸಿನ ವರದಿಗಾರರು ಅವರು ಹೇಳುತ್ತಾರೆ, ಕಾನ ಯೌಮ ಆಶೂರಾ ಯೌಮನ್ ತಸೂಮುಹು ಕುರೈಶುನ್ ಫಿಲ್ ಜಾಹಿಲಿಯಾ ವಕಾನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಸೂಮುಹು ಫಿಲ್ ಜಾಹಿಲಿಯಾ. ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಾವು ಪ್ರವಾದಿ ಆಗುವ ಮುನ್ನ, ಅಲ್ಲಾಹು ಪ್ರವಾದಿಯವರಿಗೆ ರಸೂಲರನ್ನಾಗಿ ಮಾಡುವ ಮುನ್ನ ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹರ್ರಂ ತಿಂಗಳ ಆಶುರಾದ ಅಂದರೆ ಮೊಹರ್ರಂ ತಿಂಗಳ 10ನೇ ದಿನ ಉಪವಾಸವನ್ನು ಆಚರಿಸುತ್ತಿದ್ದರು. ಅದೇ ರೀತಿಯ ಕುರೈಶ್ ಗೋತ್ರದವರು ಸಹ ಈ ಮೊಹರ್ರಂ ತಿಂಗಳ 10ನೇ ದಿನದಂದು ಉಪವಾಸವನ್ನು ಆಚರಿಸುತ್ತಿದ್ದರು ಎಂದು ಆಯಿಷಾ ರದಿಯಲ್ಲಾಹು ಅನ್ಹಾ ಹದೀಸನಲ್ಲಿ ತಿಳಿಸುತ್ತಾರೆ. ಕೇವಲ ಮುಶ್ರಿಕರು ಮಾತ್ರವಲ್ಲದೆ ಯಹೂದಿಗಳು ಮತ್ತು ಅದೇ ರೀತಿ ನಸರಾನಿಗಳು, ಕ್ರಿಶ್ಚಿಯನ್ನರು ಸಹ
ಈ ಆಶುರಾ ದಿನದಂದು ಮೊಹರ್ರಂ ತಿಂಗಳ 10ನೇ ದಿನದಂದು ಉಪವಾಸವನ್ನು ಆಚರಿಸುತ್ತಾರೆ. ಅಲ್ಲಾಹನ ಪ್ರವಾದಿ ಮಕ್ಕಾದಿಂದ ಮದೀನಕ್ಕೆ ಹಿಜ್ರಾ ಮಾಡಿ ವಲಸೆ ಹೋದಾಗ ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಹೂದಿಗಳನ್ನು ಅವರು ಈ ಮೊಹರ್ರಂ ತಿಂಗಳ 10ನೇ ದಿನದಂದು ಉಪವಾಸ ಆಚರಿಸುವುದನ್ನು ನೋಡಿದರು. ಲಮ್ಮ ಕದಿಮ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅಲ್ ಮದೀನತ ಫವಜದ ಅಲ್ ಯಹೂದ ಸಿಯಾಮನ್ ಯೌಮ ಆಶೂರಾ ಫಕಾಲ ಲಹುಂ ರಸೂಲುಲ್ಲಾಹಿ ಮಾ ಹಾದಾ ಯೌಮ ಅಲ್ಲದಿ ತಸೂಮೂನಹು. ಅಲ್ಲಾಹನ ಪ್ರವಾದಿಯವರು ಮದೀನಾ ವಲಸೆ ಹೋದಾಗ ಯಹೂದಿಗಳು 10ನೇ ಮೊಹರ್ರಮಿನ ದಿನದಂದು ಉಪವಾಸವನ್ನು ಆಚರಿಸುವುದನ್ನು ನೋಡಿದಾಗ ಪ್ರವಾದಿಯವರು ಯಹೂದಿಗಳಿಗೆ ಪ್ರಶ್ನೆ ಮಾಡಿದರು, ಈ ದಿನದಂದು ನೀವೇಕೆ ಉಪವಾಸವನ್ನು ಆಚರಿಸುತ್ತೀರಿ ಎಂದು ಪ್ರವಾದಿಯವರು ಯಹೂದಿಗಳಿಗೆ ಕೇಳಿದರು. ಫಕಾಲು ಹಾದಾ ಯೌಮುನ್ ಅಜೀಮುನ್ ಅಂಜಲ್ಲಾಹು ಫೀಹಿ ಮೂಸಾ ಅಲೈಹಿಸ್ಸಲಾಂ ವ ಕೌಮಹು. ಅಲ್ಲಾಹನ ಪ್ರವಾದಿಯರವರ ಪ್ರಶ್ನೆಗೆ ಯಹೂದಿಗಳು ಉತ್ತರಿಸಿದರು, ಓ ಪ್ರವಾದಿಯರವರೇ, ಇದೊಂದು ಬಹಳ ಮಹತ್ವ ಇರುವಂತಹ ಬಹಳ ದೊಡ್ಡ ಒಂದು ದಿನವಾಗಿದೆ. ಈ ದಿನದಂದು ಅಲ್ಲಾಹು ತನ್ನ ನಬಿ ತನ್ನ ಪ್ರವಾದಿ ಮೂಸಾ ಅಲೈಹಿಸ್ಸಲಾಂ ರವರನ್ನು ಫಿರ್ಔನ್ ಮತ್ತು ಫಿರ್ಔನಿನ ಜನಾಂಗದಿಂದ ರಕ್ಷಿಸಿದನು. ಕೇವಲ ಫಿರ್ಔನಿನಿಂದ ರಕ್ಷಿಸಿದ್ದು ಮಾತ್ರವಲ್ಲದೆ ಅಲ್ಲಾಹು ಫಿರ್ಔನನ್ನು ಸಮುದ್ರದ ಮಧ್ಯದಲ್ಲಿ ಮುಳುಗಿಸಿದನು. ವಗರ್ರಕ ಫಿರ್ಔನ ವ ಕೌಮಹು ಫಸಾಮ ಮೂಸಾ ಶುಕ್ರನ್ ಫನಹನು ನಸೂಮುಹು. ಆಗ ಅಲ್ಲಾಹನ ನಬಿ ಮೂಸಾ ಅಲೈಹಿಸ್ಸಲಾತು ವಸ್ಸಲಾಂ ಅಲ್ಲಾಹನ ಶುಕ್ರಿಗಾಗಿ ಅಲ್ಲಾಹನ ಕೃತಜ್ಞತೆ ಸಲ್ಲಿಸಲಿಕ್ಕಾಗಿ ಈ ದಿನದಂದು ಮೊಹರ್ರಮಿನ 10ನೇ ದಿನದಂದು ಉಪವಾಸ ಆಚರಿಸಿದರು. ಫನಹನು ನಸೂಮುಹು, ನಾವು ಈ ಮೂಸಾ ಅಲೈಹಿಸ್ಸಲಾತು ವಸ್ಸಲಾಂ ರವರನ್ನು ಅನುಸರಿಸುತ್ತಾ ಅವರ ಇತ್ತೆಬಾ ಮಾಡುತ್ತಾ ಅವರನ್ನು ಹಿಂಬಾಲಿಸುತ್ತಾ ನಾವು ಸಹ ಉಪವಾಸ ಆಚರಿಸುತ್ತೇವೆ ಎಂದು ಯಹೂದಿಗಳು ಹೇಳಿದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪ್ರಶ್ನೆಗೆ ಯಹೂದಿಗಳ ಉತ್ತರ ಇದಾಗಿತ್ತು. ಸಹೋದರರೇ, ಕೇವಲ ಯಹೂದಿಗಳು ಮಾತ್ರವಲ್ಲ, ಈ ದಿನದಂದು ನಸರಾನಿ ಕ್ರಿಶ್ಚಿಯನ್ನರು ಸಹ ಉಪವಾಸವನ್ನು ಆಚರಿಸುತ್ತಾರೆ. ಇನ್ನಹು ಯೌಮನ್ ತುಅಜ್ಜಿಮುಲ್ ಯಹೂದು ವನ್ ನಸಾರ. ಈ ದಿನದಂದು ಯಹೂದಿಗಳು ಮತ್ತು ನಸರಾನಿಗಳು ಈ ಮೊಹರ್ರಮಿನ 10ನೇ ದಿನದಂದು ಉಪವಾಸವನ್ನು ಆಚರಿಸುತ್ತಾರೆ. ಪ್ರವಾದಿಯರವರು ಮದೀನಾ ವಲಸೆ ಹೋದಾಗ ಯಹೂದಿಗಳು ಈ ದಿನದಂದು ಮೊಹರ್ರಮಿನ 10ನೇ ದಿನದಂದು ಉಪವಾಸವನ್ನು ಆಚರಿಸುವಂತಹ ವಾಸ್ತವಿಕತೆಯನ್ನು ಅರಿತಾಗ ಪ್ರವಾದಿಯರವರು ಉತ್ತರಿಸಿದರು, ಫನಹನು ಅಹqqು ವ ಔಲಾ ಬಿ ಮೂಸಾ ಮಿನ್ಕುಂ ಫಸಾಮಹು ವ ಅಮರ ಬಿ ಸಿಯಾಮಿಹಿ. ಪ್ರವಾದಿಯವರು ಹೇಳಿದರು, ಮೂಸಾ ಅಲೈಹಿಸ್ಸಲಾತು ವಸ್ಸಲಾಂ ರವರನ್ನು ಅನುಸರಿಸಲಿಕ್ಕೆ ಅತಿ ಹೆಚ್ಚು ಅರ್ಹರು ನಾವಾಗಿದ್ದೇವೆ. ನಾವು ಮೂಸಾ ಅಲೈಹಿಸ್ಸಲಾತು ವಸ್ಸಲಾಂ ರವರನ್ನು ಅನುಸರಿಸುತ್ತೇವೆ. ಅಲ್ಲಾಹನ ಪ್ರವಾದಿಯರವರು ಈ ಮೊಹರ್ರಮಿನ 10ನೇ ದಿನದಂದು ಸ್ವತಃ ಉಪವಾಸ ಆಚರಿಸಿದರು ಮತ್ತು ತಮ್ಮ ಸಹಚರರಿಗೆ, ತಮ್ಮ ಸಹಾಬಗಳಿಗೆ ಉಪವಾಸವನ್ನು ಆಚರಿಸುವಂತಹ ಅಲ್ಲಾಹನ ಪ್ರವಾದಿ ಆದೇಶವನ್ನು ನೀಡಿದರು. ಸಹೋದರರೇ, ಅಲ್ಲಾಹನ ಪ್ರವಾದಿ ಅತಿ ಹೆಚ್ಚು ಮಹತ್ವವನ್ನು ನೀಡುತ್ತಾ ಉಪವಾಸವನ್ನು ಆಚರಿಸುವಂತಹ ದಿನ ಈ ಮೊಹರ್ರಮಿನ ದಿನವಾಗಿದೆ ಎಂದು ಹದೀಸಿನ ಮೂಲಕ ನಮಗೆ ತಿಳಿದು ಬರುತ್ತದೆ. ಅಲ್ಲಾಹನ ಪ್ರವಾದಿ ರಂಜಾನಿನ ನಂತರ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿ ಅದರ ಶ್ರೇಷ್ಠತೆಯನ್ನು ಅರಿಯುತ್ತಾ ಅಲ್ಲಾಹನ ಪ್ರವಾದಿ ಉಪವಾಸವನ್ನು ಆಚರಿಸಲಿಕ್ಕೆ ಪ್ರಯತ್ನಿಸುತ್ತಿದ್ದುದು ಈ ಒಂದು ಮೊಹರ್ರಮಿನ ದಿನವಾಗಿದೆ ಎಂದು ಹದೀಸಿನ ಮೂಲಕ ಅಬ್ದುಲ್ಲಾ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ರವರು ತಿಳಿಸುತ್ತಾರೆ. ಮಾ ರಅಯ್ತು ನಬಿಯ ಯತಹರ್ರಾ ಸಿಯಾಮನ್ ಯೌಮನ್ ಫದ್ದಲಹು ಅಲಾ ಗೈರಿಹಿ. ಅಲ್ಲಾಹನ ಪ್ರವಾದಿಯವರ ಕುರಿತು ಅವರು ಹೇಳುವುದೇನೆಂದರೆ, ಮಾ ರಅಯ್ತು ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಯತಹರ್ರಾ ಸಿಯಾಮನ್. ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತಾ, ಅತಿ ಹೆಚ್ಚು ಶ್ರೇಷ್ಠತೆಯನ್ನು ನೀಡುತ್ತಾ ಈ ಮೊಹರ್ರಮಿನ ದಿನದಂದು ಮಾತ್ರ ಅಲ್ಲಾಹನ ಪ್ರವಾದಿ ಉಪವಾಸವನ್ನು ಆಚರಿಸುತ್ತಿದ್ದರು. ಫದ್ದಲಹು ಅಲಾ ಗೈರಿಹಿ ಇಲ್ಲಾ ಹಾದಲ್ ಯೌಮ್ ಯೌಮ ಆಶೂರಾ ವ ಹಾದಾ ಶಹರು ಯಾನಿ ಶಹರು ರಮದಾನ್. ಅಲ್ಲಾಹನ ಪ್ರವಾದಿ ರಮದಾನ್, ಅದರ ನಂತರ ರಂಜಾನಿನ ನಂತರ ಈ ಮೊಹರ್ರಮಿನ 10ನೇ ದಿನದಂದು ಅಲ್ಲಾಹನ ಪ್ರವಾದಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತಾ ಉಪವಾಸವನ್ನು ಆಚರಿಸುತ್ತಿದ್ದುದು ಎಂದು ಅಲ್ಲಾಹನ ಪ್ರವಾದಿಯವರ ಸಹಾಬಿ ಅಬ್ದುಲ್ಲಾ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ಹೇಳುತ್ತಾರೆ. ಸಹೋದರರೇ, ಈ ಒಂದು ಮೊಹರ್ರಂ ತಿಂಗಳ 10ನೇ ದಿನದಂದು ಅಲ್ಲಾಹನ ಪ್ರವಾದಿ ನಮಗೆ ಉಪವಾಸವನ್ನು ಆಚರಿಸುವಂತಹ ಆದೇಶವನ್ನು ನೀಡಿದ್ದಾರೆ. ಖಂಡಿತವಾಗಿಯೂ ಇದಕ್ಕೆ ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಬಹಳ ಶ್ರೇಷ್ಠತೆಯನ್ನು ಅಲ್ಲಾಹನ ಪ್ರವಾದಿ ತಿಳಿಸಿದ್ದಾರೆ. ಈ ಒಂದು ಉಪವಾಸಕ್ಕಾಗಿ ಅಲ್ಲಾಹನ ಪ್ರವಾದಿಯವರು ಹೇಳುವುದೇನೆಂದರೆ, ಅಹ್ತಸಿಬು ಅಲಲ್ಲಾಹಿ ಅನ್ ಯುಕಫಿರ ಸನತಲ್ ಮಾದಿಯಾ. ಅಲ್ಲಾಹನ ಪ್ರವಾದಿ ಹೇಳುವುದೆಂದರೆ, ಈ ಒಂದು ಉಪವಾಸದ ಕಾರಣದಿಂದಾಗಿ ಅಲ್ಲಾಹು ಗತ ವರ್ಷದ 1 ವರ್ಷದ ಪಾಪಗಳನ್ನು
ಪಾಪಗಳನ್ನು ಅಲ್ಲಾಹು ಪರಿಹರಿಸುತ್ತಾನೆ, ಅಲ್ಲಾಹು 1 ವರ್ಷದ ಗತ ಪಾಪಗಳನ್ನು ಅಲ್ಲಾಹು ಕ್ಷಮಿಸುತ್ತಾನೆ ಎಂಬುದು ಅಲ್ಲಾಹನಲ್ಲಿ ನನಗೆ ದೃಢವಾದ ನಂಬಿಕೆ ಇದೆ ಎಂದು ಪ್ರವಾದಿಯವರು ತಿಳಿಸಿದ್ದಾರೆ. ಆದ ಕಾರಣದಿಂದಾಗಿ ನಾವು ಈ ಮೊಹರ್ರಮಿನ 10ನೇ ದಿನದಂದು 10ನೇ ತಾರೀಕಿನಂದು ನಾವೆಲ್ಲರೂ ಉಪವಾಸವನ್ನು ಆಚರಿಸಬೇಕಾಗಿದೆ. ಇದರೊಂದಿಗೆ ಅಲ್ಲಾಹನ ಪ್ರವಾದಿಯವರು ಇನ್ನೊಂದು ಚರ್ಯೆ, ಇನ್ನೊಂದು ಸುನ್ನತ್, ಅದೇನೆಂದರೆ 9ನೇ ಮೊಹರ್ರಮಿನಂದು ಸಹ ನಾವು ಉಪವಾಸವನ್ನು ಆಚರಿಸಬೇಕು. ಏಕೆಂದರೆ ಅಲ್ಲಾಹನ ಪ್ರವಾದಿಯವರು ನಮಗೆ ಒಂದು ಸಿದ್ಧಾಂತ, ಒಂದು ತತ್ವವನ್ನು ಅಲ್ಲಾಹನ ಪ್ರವಾದಿ ನಮಗೆ ತಿಳಿಸಿದ್ದಾರೆ. ಅದೇನೆಂದರೆ ನಾವು ಪ್ರತಿಯೊಂದು ಕಾರ್ಯದಲ್ಲಿ ಯಹೂದಿ ಮತ್ತು ನಸ್ರಾನಿಗಳನ್ನು, ಅಹಲುಲ್ ಕಿತಾಬ್ ಗ್ರಂಥದವರನ್ನು ನಾವು ವಿರೋಧಿಸಬೇಕೆಂದು ಇಸ್ಲಾಮಿನ ನಿಯಮ, ಇಸ್ಲಾಮಿನ ಕಾನೂನಾಗಿದೆ. ಅದು ನಾವು ಧರಿಸುವಂತಹ ಬಟ್ಟೆಯಲ್ಲಾಗಲಿ, ನಮ್ಮ ನಡವಳಿಕೆಯಲ್ಲಾಗಲಿ, ನಮ್ಮ ಇದೇ ರೀತಿ ಯಾವುದೇ ಇತರೆ ಆಚರಣೆಗಳಾಗಲಿ, ಯಾವುದೇ ಒಂದು ವಿಷಯದಲ್ಲಿ ನಾವು ಯಹೂದಿಗಳಿಗೆ ಎಂದಿಗೂ ನಾವು ಹೋಲಬಾರದು. ಬದಲಾಗಿ ಯಹೂದಿಗಳನ್ನು, ನಸರಾನಿಗಳನ್ನು, ಅಹಲು ಕಿತಾಬರವರನ್ನು ನಾವು ಅವರನ್ನು ವಿರೋಧಿಸಬೇಕು ಎಂದು ಅಲ್ಲಾಹನ ಪ್ರವಾದಿ ನಮಗೆ ಹದೀಸಿನ ಮೂಲಕ ತಿಳಿಸಿದ್ದಾರೆ. ಈ ಉಪವಾಸ ಆಚರಿಸುವಂತಹ ವಿಷಯದಲ್ಲೂ ಕೂಡ ನಾವು ಈ ಗ್ರಂಥದವರನ್ನು, ಅಹಲು ಕಿತಾಬ್ ಅಂದರೆ ಯಹೂದಿ ಮತ್ತು ನಸರಾನಿಗಳನ್ನು ವಿರೋಧಿಸಬೇಕು. ಯಹೂದಿಗಳು ಈ 10ನೇ ಆಶುರ 10ನೇ ದಿನದಂದು, ಮೊಹರ್ರಮಿನ 10ನೇ ದಿನದಂದು ಉಪವಾಸವನ್ನು ಆಚರಿಸುತ್ತಿರುವಾಗ ನಾವು ಈ ಯಹೂದಿಗಳಿಗೆ ನಾವು ವಿರೋಧಿಸಬೇಕು. ಅದು ಹೇಗೆ? 9ನೇ ಆಶುರ ದಿನದ 9ನೇ ಮೊಹರ್ರಮಿನ ದಿನದಂದು, ಮೊಹರ್ರಂ ತಿಂಗಳ 9ನೇ ತಾರೀಕಿನಂದು ನಾವು ಉಪವಾಸವನ್ನು ಆಚರಿಸುವುದರೊಂದಿಗೆ ಯಹೂದಿಗಳಿಗೆ ನಾವು ವಿರೋಧಿಸಬೇಕು. 9 ಮತ್ತು 10 ಅಥವಾ 10ನೇ ಮೊಹರ್ರಂ, ಅದೇ ರೀತಿ 11ನೇ ಮೊಹರ್ರಂ, ಈ 2 ವಿಧಗಳಲ್ಲಿ ಯಾವುದೇ ಒಂದು ವಿಧವನ್ನು ನಾವು ಅಂಗೀಕರಿಸುತ್ತಾ ಯಹೂದಿಗಳಿಗೆ ನಾವು ವಿರೋಧಿಸಬೇಕು ಎಂಬುದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ತಿಳಿಸಿದ್ದಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹದೀಸಿನಲ್ಲಿ ತಿಳಿಸಿದರು. ಇಬ್ನು ಅಬ್ಬಾಸ್ ರದಿಯಲ್ಲಾಹು ಅನ್ಹು ಈ ಹದೀಸಿನ ವರದಿಗಾರರು. ಲಇನ್ ಬಕೈತು ಇಲಾ ಕಾಬಿಲಿಲ್ ಅಸುಮನ್ ನತ್ತಾಸೆ, ಪ್ರವಾದಿಯವರು ಹೇಳಿದರು, ಮುಂದಿನ ವರ್ಷ ನಾನೇನಾದರೂ ಜೀವಂತವಿದ್ದರೆ ಖಂಡಿತವಾಗಿಯೂ ನಾನು 9ನೇ ಮೊಹರ್ರಮಿನ ದಿನದಂದು ಉಪವಾಸವನ್ನು ಆಚರಿಸುತ್ತೇನೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು. ಆಯಿಷಾ ರದಿಯಲ್ಲಾಹು ಅನ್ಹಾ ಹದೀಸಿನಲ್ಲಿ ತಿಳಿಸುತ್ತಾರೆ, ಫಲಮ್ಮಾ ಫರಜ ರಮಜಾನ ಕಾನ ಹುವಲ್ ಫರೀಜತು ತರಕಲ್ ಆಶೂರ ಫಮನ್ ಶಾಅ ಸಾಮಹು ವಮನ್ ಶಾಅ ತರಕಹು. ಅಲ್ಲಾಹನ ಪ್ರವಾದಿಯರವರ ಈ ಒಂದು ಹದೀಸ್, ಆಯಿಷಾ ರದಿಯಲ್ಲಾಹು ಅನ್ಹಾ ಹದೀಸಿನ ವರದಿಗಾರರು ಅವರು ಹೇಳುವುದೇನೆಂದರೆ, ಅಲ್ಲಾಹನು ರಮಜಾನಿನ ಉಪವಾಸವನ್ನು ಕಡ್ಡಾಯಗೊಳಿಸಿದಾಗ, ಅದನ್ನು ಫರ್ಜ್ ಮಾಡಿದಾಗ ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ರಮಜಾನಿನ ಉಪವಾಸಗಳನ್ನು ಕಡ್ಡಾಯವನ್ನಾಗಿ ಮಾಡಿ ಆ ಉಪವಾಸವನ್ನು ಆಚರಿಸುತ್ತಿದ್ದರು. ಮತ್ತು ಅದೇ ರೀತಿ ವತರಕಲ್ ಆಶೂರ ಮತ್ತು ಮೊಹರ್ರಮಿನ ಒಂದು 10ನೇ ದಿನದ ಉಪವಾಸವನ್ನು ಅಲ್ಲಾಹನ ಪ್ರವಾದಿಯರವರು ಅದನ್ನು ತೊರೆದರು. ಅಂದರೆ ಅಲ್ಲಾಹನ ಪ್ರವಾದಿಯರವರು ಅದನ್ನು ಕಡ್ಡಾಯವಿಲ್ಲ ಎಂದು ಜನರಿಗೆ ತಿಳಿಸಲಿಕ್ಕಾಗಿ ಈ ರೀತಿಯಾಗಿ ಮಾಡಿದ್ದು ಎಂದು ಹದೀಸಿನ ಇತರೆ ಒಂದು ವ್ಯಾಖ್ಯಾನ ಪುಸ್ತಕಗಳ ಮೂಲಕ ಇದು ನಮಗೆ ತಿಳಿದು ಬರುತ್ತದೆ. ಪ್ರವಾದಿಯರವರು ಈ ರಮಜಾನಿನ ಉಪವಾಸವನ್ನು ಮಾತ್ರ ಕಡ್ಡಾಯವನ್ನಾಗಿ ಆಚರಿಸುತ್ತಿದ್ದರು. ಈ ಹದೀಸಿನ ತಾತ್ಪರ್ಯ, ಈ ಹದೀಸಿನ ವ್ಯಾಖ್ಯಾನವೆಂದರೆ, ಈ ಆಶುರಾದ ಉಪವಾಸ ಅದು ಕಡ್ಡಾಯ ಉಪವಾಸ ಅಲ್ಲ, ಬದಲಾಗಿ ಅದೊಂದು ಐಚ್ಛಿಕ ಉಪವಾಸವಾಗಿದೆ. ಅಂದರೆ ಅದರ ಶ್ರೇಷ್ಠತೆ, ಅದರ ಪ್ರಾಮುಖ್ಯತೆ ಖಂಡಿತವಾಗಿಯೂ ಇದೆ, ಆದರೆ ಅದು ಕಡ್ಡಾಯವಾದಂತಹ ಉಪವಾಸವಲ್ಲ. ಕಡ್ಡಾಯವಾಗಿರುವಂತಹ ಉಪವಾಸಗಳು ಅದು ಕೇವಲ ರಮಜಾನಿನ ಉಪವಾಸ ಮಾತ್ರವಾಗಿದೆ ಎಂಬುದು ಈ ಹದೀಸಿನ ಮೂಲಕ ತಿಳಿದು ಬರುವಂತಹ ಒಂದು ಮುಖ್ಯ ವಿಷಯವಾಗಿದೆ. ಸಹೋದರರೇ, ಈ ಮೊಹರ್ರಮಿನ ತಿಂಗಳು ಅಲ್ಲಾಹನ ಬಳಿ ಮತ್ತು ಅದೇ ರೀತಿ ಅಲ್ಲಾಹನ ಪ್ರವಾದಿಯವರ ಹದೀಸಿನ ಪ್ರಕಾರ ಬಹಳ ಶ್ರೇಷ್ಠತೆ ಇರುವಂತಹ, ಬಹಳ ಪ್ರಾಮುಖ್ಯತೆ ಇರುವಂತಹ ಒಂದು ತಿಂಗಳಾಗಿದೆ. ಸಮಾಜದಲ್ಲಿ ನಾವು ಮುಸ್ಲಿಮರನ್ನು ನೋಡುತ್ತಿರುವಾಗ ಬಹಳಷ್ಟು ಕೆಲವೊಂದು ತಪ್ಪು ಆಚರಣೆಗಳು, ಕೆಲವೊಂದು ತಪ್ಪು ನವೀನಾಚಾರಗಳು, ಕೆಲವೊಂದು ಬಿದಾತ್ಗಳು ಜನರು ಈ ಒಂದು ತಿಂಗಳಲ್ಲಿ ಆಚರಿಸುತ್ತಾರೆ. ಖಂಡಿತವಾಗಿಯೂ ಈ ಮೊಹರ್ರಮಿನ 10ನೇ ದಿನದಂದು, ಆಶುರಾ ದಿನದಂದು ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೊಮ್ಮಗ ಹುಸೈನ್ ರದಿಯಲ್ಲಾಹು ಅನ್ಹು ಹುತಾತ್ಮರಾದರು. ಖಂಡಿತವಾಗಿಯೂ ಸತ್ಯವಿಶ್ವಾಸಿಗಳಿಗೆ ಇದೊಂದು ದುಃಖದ ವಿಷಯವೇ ಆಗಿದೆ. ಈ ಹುಸೈನ್ ರದಿಯಲ್ಲಾಹು ಅನ್ಹು ಯಾವ ರೀತಿ ಶಹೀದಾದರು, ಇದಕ್ಕೆ ಬಹಳ ದೊಡ್ಡ ದೊಡ್ಡ ಚರಿತ್ರೆಯ ಪುಸ್ತಕಗಳಲ್ಲಿ, ಇತಿಹಾಸದ ಪುಸ್ತಕಗಳಲ್ಲಿ ಇದರ ಕಾರಣಗಳೇನು, ಯಾವ ಕಾರಣಕ್ಕಾಗಿ ಹುಸೈನ್ ರದಿಯಲ್ಲಾಹು ಅನ್ಹುರವರನ್ನು ಕೊಲ್ಲಲಾಯಿತು, ಬಹಳ ವಿಸ್ತರಿಸಿ ಬರೆಯಲಾಗಿದೆ. ಇದರ ಸಂಕ್ಷಿಪ್ತವಾದಂತಹ ಸಾರಾಂಶವೇನೆಂದರೆ, ಮುಆವಿಯಾ ರದಿಯಲ್ಲಾಹು ಅನ್ಹುರವರು, ಅವರು ಖಲೀಫಾ, ಅವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ನಂತರ ಅವರು
ಅದೇ ಅಬೂಬಕರ್, ಉಮರ್, ಅಲಿ, ಉಸ್ಮಾನ್ ರದಿಯಲ್ಲಾಹು ಅನ್ಹು ಅವರ ನಂತರ ಖಲೀಫಾ ಆದದ್ದು. ಇವರು ಖಲೀಫಾ ಆಗಿರುವಾಗ ತಾವು ಜೀವಂತ ಇರುವಾಗಲೇ ತಮ್ಮ ಜೀವನದಲ್ಲೇ ತಮ್ಮ ಮಗ ಯಜೀದ್ ರದಿಯಲ್ಲಾಹು ಅನ್ಹು ಅವರನ್ನು ಅವರು ಆಯ್ಕೆ ಮಾಡಿ ಅವರನ್ನು ಖಲೀಫಾರನ್ನಾಗಿ ಮಾಡುತ್ತಾರೆ. ಇದೊಂದು ವಿಚಾರ ಇತರೆ ಬೇರೆ ದೊಡ್ಡ ದೊಡ್ಡ ಸಹಾಬಿಗಳಿಗೆ ಇದು ಇಷ್ಟವಾಗಿರಲಿಲ್ಲ. ಅದೇ ರೀತಿ ಹುಸೇನ್ ರದಿಯಲ್ಲಾಹು ಅನ್ಹು ಅವರಿಗೂ ಸಹ ಈ ರೀತಿಯಾಗಿ ಮಾಡುವುದು, ಮುಆವಿಯ ರದಿಯಲ್ಲಾಹು ಅನ್ಹು ಅವರು ತಮ್ಮ ಮಗನನ್ನು ತಾವು ಜೀವಂತವಿರುವಾಗ ಯಜೀದ್ ರದಿಯಲ್ಲಾಹು ಅನ್ಹು ಅವರನ್ನು ಖಲೀಫರನ್ನಾಗಿ ಮಾಡುವುದು, ಅವರಿಗೆ ಉತ್ತರಾಧಿಕಾರಿಯನ್ನಾಗಿ ಮಾಡುವುದು ಇಷ್ಟವಿರಲಿಲ್ಲ. ಹುಸೇನ್ ರದಿಯಲ್ಲಾಹು ಅನ್ಹು ಅವರಿಗೆ ಇದು ಇಷ್ಟವಿಲ್ಲದಿದ್ದಾಗ ಕೂಫಾದ ಜನರು ಪತ್ರಗಳನ್ನು ಬರೆಯುತ್ತಾ, ಕಾಗದಗಳನ್ನು ಬರೆಯುತ್ತಾ ಹುಸೇನ್ ರದಿಯಲ್ಲಾಹು ಅನ್ಹು ಅವರಿಗೆ ಕೂಫಾಗೆ ಅವರಿಗೆ ಆಹ್ವಾನವನ್ನು ನೀಡಿದರು. ಆ ಕಾಗದಗಳಲ್ಲಿ ಬರೆದದ್ದು ಯಾವ ರೀತಿ ನಿಮಗೆ ಹುಸೇನ್ ರದಿಯಲ್ಲಾಹು ಅನ್ಹು ಅವರು ನೀವು ಯಜೀದ್ ರದಿಯಲ್ಲಾಹು ಅನ್ಹು ಅವರಿಗೆ ಅವರು ಖಲೀಫಾ ಆಗುವುದು ನಿಮಗೆ ಇಷ್ಟವಿರಲಿಲ್ಲವೋ ಅದೇ ರೀತಿ ನಮಗೂ ಸಹ ಈ ಮಾತು ಇಷ್ಟವಿಲ್ಲ, ನೀವು ನಮ್ಮಡೆಗೆ ಬನ್ನಿ, ನಾವು ನಿಮ್ಮನ್ನು ನಮ್ಮ ಖಲೀಫಾರನ್ನಾಗಿ ಮಾಡಿಕೊಳ್ಳುತ್ತೇವೆ, ನಿಮ್ಮ ಕೈಯ ಮೇಲೆ ಪ್ರಮಾಣ ಮಾಡುತ್ತೇವೆ ಎಂದು ಸುಳ್ಳು ಕಾಗದಗಳನ್ನು ಬರೆದರು. ಮುಆವಿಯ ರದಿಯಲ್ಲಾಹು ಅನ್ಹು ಅವರ ಇದೊಂದು ನಿರ್ಧಾರ ಹುಸೇನ್ ರದಿಯಲ್ಲಾಹು ಅನ್ಹು ಅವರಿಗೆ ಇಷ್ಟವಾಗಿರಲಿಲ್ಲ. ಇದೇ ರೀತಿ ದೊಡ್ಡ ದೊಡ್ಡ ಸಹಾಬಿಗಳಿಗೂ ಈ ಮಾತು ಇಷ್ಟವಾಗಿರಲಿಲ್ಲ. ಹುಸೇನ್ ರದಿಯಲ್ಲಾಹು ಅನ್ಹು ತಮ್ಮ ಕೆಲವೊಂದು ಸಹಚರರೊಂದಿಗೆ, ತಮ್ಮ ಸ್ನೇಹಿತರೊಂದಿಗೆ ಕೂಫಾ ಹೊರಡಲಿಕ್ಕೆ ಅವರು ನಿರ್ಧಾರ ಮಾಡಿಕೊಳ್ಳುತ್ತಾರೆ. ಮಾರ್ಗದಲ್ಲಿ ಹೋಗುತ್ತಿರುವಾಗ ದಾರಿಯಲ್ಲಿ ಕೂಫಾ ತಲುಪುವ ಮುನ್ನವೇ ಹುಸೇನ್ ರದಿಯಲ್ಲಾಹು ಅನ್ಹು ಅವರನ್ನು ಮೋಸದಿಂದ ವಂಚಿಸಿ ಅವರಿಗೆ ಕೊಲೆ ಮಾಡಲಾಗುತ್ತದೆ. ಈ ಮಾತನ್ನು ದೊಡ್ಡ ದೊಡ್ಡ ಸಹಾಬಿಗಳು ಹುಸೇನ್ ರದಿಯಲ್ಲಾಹು ಅನ್ಹು ಅವರಿಗೆ ಮೊದಲೇ ತಿಳಿಸಿದ್ದರು. ಕೂಫಾ ಹೋಗಬೇಡಿ, ಕೂಫಾದ ಜನರು ಮೋಸಗಾರರಾಗಿದ್ದಾರೆ, ಅವರು ನಿಮಗೆ ವಂಚನೆ ಮಾಡುವವರಾಗಿದ್ದಾರೆ. ಸಹೋದರರೇ, ಈ ಘಟನೆ ಆದದ್ದು ಸತ್ಯವಾದಂತಹ ಒಂದು ಘಟನೆ, ಇದನ್ನು ನಿರಾಕರಿಸಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಆದರೆ ಹುಸೇನ್ ರದಿಯಲ್ಲಾಹು ಅನ್ಹು ಅವರು ಹುತಾತ್ಮರಾಗಿರುವಂತಹ ಆ ದಿನದಂದು ಶೋಕಾಚರಣೆ ಮಾಡುವುದು, ಸಭೆಗಳನ್ನು ಏರ್ಪಡಿಸಿ ದುಃಖವನ್ನು ಪ್ರಕಟಿಸುವುದು ಖಂಡಿತವಾಗಿಯೂ ಇಸ್ಲಾಂಗೆ ವಿರೋಧವಾದಂತಹ ಒಂದು ವಿಷಯವಾಗಿದೆ. ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಈ ಇತಿಹಾಸದ ಅವರ ಚರಿತ್ರೆಯಲ್ಲಿ ನಾವು ನೋಡುವಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ದೊಡ್ಡ ದೊಡ್ಡ ಸಹಾಬಿಗಳು ಹುಸೇನ್ ರದಿಯಲ್ಲಾಹು ಅನ್ಹು ಅವರಿಗಿಂತ ಮುಂಚೆ ಅವರು ಅಲ್ಲಾಹನ ಮಾರ್ಗದಲ್ಲಿ ಅವರಿಗೆ ಶಹೀದ್ ಮಾಡಲಾಗಿದೆ. ಹಮ್ಜಾ ರದಿಯಲ್ಲಾಹು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅತ್ಯಂತ ಪ್ರೀತಿಯ ಚಿಕ್ಕಪ್ಪ. ಇವರಿಗೆ ಯಾವ ರೀತಿ ಕೊಲ್ಲಲಾಯಿತು ನಾವು ಕೇಳಿರುವಂತಹ ಒಂದು ವಿಷಯವಾಗಿದೆ, ನಾವೆಲ್ಲರೂ ತಿಳಿದಿರುವಂತಹ ಒಂದು ವಿಷಯವಾಗಿದೆ. ಆದರೆ ಹಮ್ಜಾ ರದಿಯಲ್ಲಾಹು ಅನ್ಹು ಅವರು ಶಹೀದ್ ಆಗಿರುವಂತಹ ದಿನದಂದು ಅಲ್ಲಾಹನ ಪ್ರವಾದಿಯವರಾಗಲಿ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಬಗಳಾಗಲಿ, ತಾಬಯಿಗಳಾಗಲಿ, ತಬು ತಾಬಯಿಗಳಾಗಲಿ ಯಾರು ಈ ರೀತಿಯಾದಂತಹ ಶೋಕಾಚರಣೆಯ ದಿನವನ್ನು ಅದಕ್ಕೆ ಮಾಡಿ ಈ ರೀತಿಯಾಗಿ ಶೋಕಾಚರಣೆ ಮಾಡಿ ದುಃಖವನ್ನು ಪ್ರಕಟಿಸುವಂತಹ ಸಭೆಗಳನ್ನು ಏರ್ಪಡಿಸಲಿಲ್ಲ. ಅದೇ ರೀತಿ ಚರಿತ್ರೆಯ ಹದೀಸಿನ ಪುಸ್ತಕಗಳಲ್ಲಿ ರಜಿ ಎಂಬ ಒಂದು ಘಟನೆ ನಾವು ಖಂಡಿತವಾಗಿ ನೋಡಲಿಕ್ಕೆ ಸಾಧ್ಯ. ರಜಿ ಎಂಬ ಘಟನೆಯಲ್ಲಿ ಪ್ರವಾದಿಯವರ 12 ದೊಡ್ಡ ದೊಡ್ಡ ಸಹಾಬಿಗಳನ್ನು ಕೊಲ್ಲಲಾಯಿತು. ಅದೇ ರೀತಿ ಬಿರೆ ಮೌನಾ ಎಂಬ ಒಂದು ಘಟನೆ ಚರಿತ್ರೆಯ ಇತಿಹಾಸದ ಪ್ರವಾದಿಯವರ ಸೀರತಿನ ಪುಸ್ತಕಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. ಪ್ರವಾದಿಯವರ 70 ದೊಡ್ಡ ದೊಡ್ಡ ಸಹಾಬಿಗಳನ್ನು ಕೊಲ್ಲಲಾಯಿತು, ಮೋಸದಿಂದ ಕೊಲ್ಲಲಾಯಿತು. ಯಾವ ಸಹಾಬಿಗಳು? ಇಸ್ಲಾಮಿನ ಪ್ರಚಾರಕರು, ಇಸ್ಲಾಮಿನ ದಾಯಿಗಳು, ಇಸ್ಲಾಮನ್ನು ಜನರಿಗೆ ತಲುಪಿಸಲಿಕ್ಕಾಗಿ, ಇಸ್ಲಾಮನ್ನು ಕಲಿಸಲಿಕ್ಕಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆಯ್ಕೆ ಮಾಡಿರುವಂತಹ ವಿದ್ವಾಂಸ ಸಹಾಬಿಗಳನ್ನು 70 ಸಹಾಬಿಗಳನ್ನು ಕೊಲ್ಲಲಾಯಿತು. ಅಲ್ಲಾಹನ ಪ್ರವಾದಿಯವರಿಗೆ ಈ 70 ಸಹಾಬಿಗಳ ಕೊಲೆ, ಅದರ ದುಃಖ ಯಾವ ರೀತಿ ಆಯಿತೆಂದರೆ ಅಲ್ಲಾಹನ ಪ್ರವಾದಿ ನಿರಂತರವಾಗಿ 1 ತಿಂಗಳವರೆಗೆ ಪ್ರವಾದಿಯವರು ಖುನೂತ್ ನಾಜಿಲ ಆ ಒಂದು ಕೊಲೆಗಾರನ ಮೇಲೆ, ಆ 70 ಸಹಾಬಿಗಳನ್ನು ಕೊಲೆ ಮಾಡಿರುವಂತಹ ಕೊಲೆಗಾರನ ಮೇಲೆ ಅಲ್ಲಾಹನ ಪ್ರವಾದಿ ಖುನೂತ್ ನಾಜಿಲ ಓದಿದರು. ಸಹೋದರರೇ, ಸಹಾಬಿಗಳು, ದೊಡ್ಡ ದೊಡ್ಡ ಸಹಾಬಿಗಳು ಅಲ್ಲಾಹನ ಮಾರ್ಗದಲ್ಲಿ ಶಹೀದಾದರು, ಅಲ್ಲಾಹನ ಮಾರ್ಗದಲ್ಲಿ ಹುತಾತ್ಮರಾದರು. ಆದರೆ ಹುಸೇನ್ ರದಿಯಲ್ಲಾಹು ಅನ್ಹು ಅವರ ಕುರಿತು ಶೋಕಾಚರಣೆ ಮಾಡುವಂತಹ ಒಂದು ವಿಧಾನ, ಈ ರೀತಿಯಾದಂತಹ ರೀತಿ ಸಹಾಬಗಳಿಂದ ಎಂದಿಗೂ ಸಿಗಲಿಕ್ಕೆ ಸಾಧ್ಯವಿಲ್ಲ, ತಾಬಯಿಗಳಿಂದ ಎಂದಿಗೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಮುಹದ್ದಿಸೀನ್ಗಳ ಕಾಲದಲ್ಲಿ ಎಂದಿಗೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಸಹೋದರರೇ, ಅಲ್ಲಾಹು ನಮಗೆ ಆದೇಶ ನೀಡುವುದು, ಸತ್ಯ ವಿಶ್ವಾಸಿಗಳಿಗೆ ಯಾವುದೇ ಒಂದು ತೊಂದರೆ ಬಂದರೆ, ಯಾವುದೇ ದುಃಖ ಬಂದರೆ ಖಂಡಿತವಾಗಿಯೂ ಹುಸೇನ್ ರದಿಯಲ್ಲಾಹು ಅನ್ಹು ಅವರ ಶಹಾದತಿನ ದಿನ, ಅವರು ಹುತಾತ್ಮರಾಗುವಂತಹ ಒಂದು ದಿನ, ಅವರು ಹುತಾತ್ಮರಾಗಿರುವಂತಹ ಒಂದು ಘಟನೆ ಸತ್ಯ ವಿಶ್ವಾಸಿಗಳಿಗೆ ಅದೊಂದು ದುಃಖದ ವಿಷಯವಾಗಿದೆ. ಆ ಒಂದು ಯಾವುದೇ ಒಂದು ದೊಡ್ಡ ದುಃಖವಾಗಲಿ, ಯಾವುದೇ ಒಂದು ಚಿಕ್ಕ ತೊಂದರೆಯಾಗಲಿ, ಸತ್ಯ ವಿಶ್ವಾಸಗಳಿಗೆ ತೊಂದರೆ ಕಷ್ಟ ಬಂದರೆ ಅಲ್ಲಾಹು ನೀಡಿರುವಂತಹ ಆದೇಶ, ಇದಾ ಅಸಾಬತ್ಹುಂ ಮುಸೀಬಾ ಕಾಲು
ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅಲ್ಲಾಹ್ ನೀಡಿರುವಂತಹ ಪಾಠವೇನೆಂದರೆ ಸತ್ಯವಿಶ್ವಾಸಿಗಳಿಗೆ ತೊಂದರೆ ಬಂದರೆ ಖಂಡಿತವಾಗಿಯೂ ಸತ್ಯವಿಶ್ವಾಸಿಗಳ ನಾಲಿಗೆಯಿಂದ ಬರುವಂತಹ ಪದಗಳು ಇದಾಗಿವೆ: ನಾವು ಅಲ್ಲಾಹನಿಗಾಗಿವೆ ಮತ್ತು ಅಲ್ಲಾಹನ ಬಳಿಯೇ ಮಾತ್ರ ನಮಗೆ ಹೋಗಲಿಕ್ಕಿದೆ ಎಂಬುದು ಸತ್ಯವಿಶ್ವಾಸಿಗಳ ಮಾತಾಗಿರುವುದು. ಸಹೋದರರೇ, ಹುಸೇನ್ ರಲಿಯಲ್ಲಾಹು ಅನ್ಹು ಅವರ ಒಂದು ಹಕ್ಕಿನಲ್ಲಿ ಈ ಅವರ ಶಹಾದತ್, ಅವರು ಹುತಾತ್ಮರಾಗುವಂತಹ ಒಂದು ವಿಷಯ ಅವರಿಗಾಗಿ ಒಂದು ಒಳಿತಿನ ವಿಷಯವಾಗಿದೆ. ಏಕೆಂದರೆ ಅಲ್ಲಾಹನ ಮಾರ್ಗದಲ್ಲಿ ಹುತಾತ್ಮರಾಗುವುದು ಅದೊಂದು ಅಲ್ಲಾಹನ ಮೇಲೆ ಅತ್ಯಂತ ದೊಡ್ಡ ಸ್ಥಾನಮಾನ ಪಡೆಯುವಂತಹ ವಿಷಯವಾಗಿದೆ. ಹುಸೇನ್ ರಲಿಯಲ್ಲಾಹು ಅನ್ಹು ಅವರಿಗೆ ಇದು ಯಾವುದೇ ಒಂದು ತೊಂದರೆ ಒಂದು ದಿನವಾಗಿರಲಿಲ್ಲ, ಬದಲಾಗಿ ಅವರಿಗಾಗಿ ಇದೊಂದು ಒಳಿತಿನ ಒಂದು ವಿಷಯವಾಗಿದೆ. ಏಕೆಂದರೆ ಶಹಾದತ್ ಎಂಬುದು ಅಲ್ಲಾಹನ ಮಾರ್ಗದಲ್ಲಿ ಹುತಾತ್ಮರಾಗುವುದು ಇದೊಂದು ಅಲ್ಲಾಹನ ಬಳಿ ಅತ್ಯಂತ ದೊಡ್ಡ ಒಂದು ಇದಕ್ಕೆ ಸ್ಥಾನಮಾನವಿದೆ. ವಲಾ ತಖೂಲು ಲಿಮನ್ ಯುಕ್ತಲು ಫೀ ಸಬೀಲಿಲ್ಲಾಹಿ ಅಮ್ವಾತ ಬಲ್ ಅಹ್ಯಾഉ ವಲಾಕಿನ್ ಲಾ ತಶ್ಕುರೂನ್. ಅಲ್ಲಾಹ್ ಹೇಳುವುದು, ಅಲ್ಲಾಹನ ಮಾರ್ಗದಲ್ಲಿ ಯಾರಿಗೆ ಕೊಲ್ಲಲಾಯಿತು, ಅಲ್ಲಾಹನ ಮಾರ್ಗದಲ್ಲಿ ಯಾರು ಶಹೀದ್ ಆದರೋ ಅವರಿಗೆ ನೀವು ಮೃತರೆಂದು ನೀವು ಹೇಳಬೇಡಿ, ಬದಲಾಗಿ ಬಲ್ ಅಹ್ಯಾಉ, ಅವರು ಅಲ್ಲಾಹನ ಬಳಿ ಜೀವಂತರಾಗಿದ್ದಾರೆ. ಆದರೆ ನಿಮಗೆ ಅವರು ಯಾವ ರೀತಿ ಜೀವಂತರಾಗಿದ್ದಾರೆ ಇದರ ಕುರಿತು ನಿಮಗೆ ಅರಿವಿಲ್ಲ. ವಲಾ ತಹ್ಸಬನ್ನ ಅಲ್ಲದೀನ ಕುತಿಲು ಫೀ ಸಬೀಲಿಲ್ಲಾಹಿ ಅಮ್ವಾತ ಬಲ್ ಅಹ್ಯಾಉನ್ ಇಂದ ರಬ್ಬಿಹಿಮ್ ಯುರ್ಜಕೂನ್. ಅಲ್ಲಾಹನ ಮಾರ್ಗದಲ್ಲಿ ಶಹೀದ್ ಆಗುವಂತಹ ಜನರು ಅವರು ಜೀವಂತರಾಗಿದ್ದಾರೆ, ಅಲ್ಲಾಹ್ ಅವರಿಗೆ ಆಹಾರವನ್ನು ನೀಡುತ್ತಿದ್ದಾನೆ. ಅವರು ಯಾವ ರೀತಿ ಜೀವಂತರಾಗಿದ್ದಾರೆ, ಅವರು ಯಾವ ರೀತಿ ಸಂತೋಷದಲ್ಲಿದ್ದಾರೆ ಇದರ ಕುರಿತು ನಿಮಗೆ ಅರಿವಿಲ್ಲ ಎಂಬುದು ಇದು ಪವಿತ್ರ ಕುರಾನಿನ ಸಂದೇಶವಾಗಿದೆ. ಸಹೋದರರೇ, ಆದರೆ ಹುಸೇನ್ ರಲಿಯಲ್ಲಾಹು ಅನ್ಹು ಅವರು ಹುತಾತ್ಮರಾಗಿರುವಂತಹ ದಿನವನ್ನು ಅದೊಂದು ಶೋಕಾಚರಣೆಯ ದಿನವೊಂದು ಮಾಡಿಕೊಳ್ಳುವುದು, ಆ ದಿನದಂದು ತಮ್ಮ ಮುಖಗಳ ಮೇಲೆ ಹೊಡೆದುಕೊಳ್ಳುವುದು, ತಮ್ಮ ಬಟ್ಟೆಗಳನ್ನು ಹರಿದುಕೊಳ್ಳುವುದು ಮತ್ತು ಅದೇ ರೀತಿ ಮಾರ್ಗದಲ್ಲಿ ಎಲ್ಲ ನಿಂತುಕೊಂಡು ಜನರಿಗೆ ತೊಂದರೆ ನೀಡುವುದು, ಬೊಬ್ಬೆ ಹಾಕುವುದು, ಇದು ಇಸ್ಲಾಮಿಗೆ ವಿರೋಧವಾದಂತಹ, ಇದು ಇಸ್ಲಾಂ ಕಲಿಸದೇ ಇರುವಂತಹ ಒಂದು ಕಾರ್ಯವಾಗಿದೆ. ಇದೊಂದು ಜಾಹಿಲಿಯತ್ತಿನ ಕಾಲವಾಗಿದೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ತಿಳಿಸಿದರು. ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಹೇಳುವುದು, ಲೈಸ ಮಿನ್ನಾ ಮನ್ ಲತವಲ್ ಖುದೂದ್ ವಶಕ್ಕಲ್ ಜುಯೂಬ್ ವದಆ ಬಿದಅವಲ್ ಜಾಹಿಲಿಯಾ. ಒಬ್ಬ ವ್ಯಕ್ತಿ ಒಂದು ದುಃಖವನ್ನು ಪ್ರಕಟಿಸಲಿಕ್ಕಾಗಿ ಯಾವುದೇ ಒಬ್ಬ ವ್ಯಕ್ತಿ ಸತ್ತು ಹೋದರೆ, ಅವನ ಪ್ರೀತಿಯ ಒಬ್ಬ ವ್ಯಕ್ತಿ ಅವನು ಸತ್ತು ಹೋದರೆ, ಮರಣ ಹೊಂದಿದರೆ ತನ್ನ ಮುಖಗಳ ಮೇಲೆ ಹೊಡೆದುಕೊಳ್ಳುವುದು, ತನ್ನ ಬಟ್ಟೆಗಳನ್ನು ಹರಿದುಕೊಳ್ಳುವುದು ಮತ್ತು ಅದೇ ರೀತಿ ಈ ತನ್ನ ಜಾಹಿಲಿಯಾ ಒಂದು ಕಾಲದ ಪ್ರಾರ್ಥನೆಗಳ ಪ್ರಕಾರ ಆ ಜಾಹಿಲಿಯಾ ಕಾಲದ ಪದಗಳ ಮುಖಾಂತರ ಬೊಬ್ಬೆ ಹಾಕುವುದು, ಇದು ಇಸ್ಲಾಮಿಗೆ ವಿರೋಧವಾಗಿದೆ. ಅಂತಹ ವ್ಯಕ್ತಿ ಲೈಸ ಮಿನ್ನಾ, ನನ್ನ ಸಮುದಾಯದವನಲ್ಲ, ನನ್ನ ಉಮ್ಮತ್ತಿನ ವ್ಯಕ್ತಿಯಲ್ಲ ಎಂದು ಅಲ್ಲಾಹನ ಪ್ರವಾದಿ ಆ ವ್ಯಕ್ತಿಯ ಕುರಿತು ಈ ರೀತಿಯಾಗಿ ತಿಳಿಸಿದ್ದಾರೆ. ಸಹೋದರರೇ, ಖಂಡಿತವಾಗಿಯೂ ಈ ನಮ್ಮ ಸಮಾಜದಲ್ಲಿ ಬಂದಿರುವಂತಹ ಒಂದು ಈ ಹುಸೇನ್ ರಲಿಯಲ್ಲಾಹು ಅನ್ಹು ಅವರ ಶಹಾದತ್ತಿನ ದಿನದಂದು ಶೋಕಾಚರಣೆ ಮಾಡಿ ಸಭೆಗಳನ್ನು ಏರ್ಪಡಿಸಿ ಆ ಸಭೆಗಳಲ್ಲಿ ದುಃಖವನ್ನು ಪ್ರಕಟಿಸುವುದು ಮಾತ್ರವಲ್ಲ, ಸ್ತ್ರೀಯರು ತಮ್ಮ ಮನೆಗಳಿಂದ ಹೊರಗಡೆ ಹೋಗಿ ಆ ಒಂದು ಸಭೆಗಳಲ್ಲಿ ಕುಳಿತುಕೊಳ್ಳುವುದು, ಅಶ್ಲೀಲ ಸಭೆಗಳನ್ನು ಏರ್ಪಡಿಸುವುದು, ಇದು ಇಸ್ಲಾಮಿಗೆ ವಿರೋಧವಾಗಿದ್ದು ಇದೊಂದು ಇಸ್ಲಾಮಿನ ನಂತರ ಸಹಾಬಗಳ ತಾಬೈಗಳ ಕಾಲದ ನಂತರ ಬಂದಿರುವಂತಹ ಒಂದು ಬಿದಾತ್ ಆಗಿದೆ, ಒಂದು ನವೀನಾಚಾರವಾಗಿದೆ. ಶಿಯಾ ಮತ್ತು ರವಾಫಿಸ್ಗಳ ಒಂದು ಮಾರ್ಗವಾಗಿದೆ. ಅವರು ರಚಿಸಿರುವಂತಹ ಒಂದು ನವೀನಾಚಾರವಾಗಿದೆ ಎಂದು ಇಸ್ಲಾಮಿ ಇತಿಹಾಸದ ಪುಸ್ತಕಗಳ ಕುರಿತು ನಮಗೆ ತಿಳಿದು ಬರುವಂತಹ ಒಂದು ವಿಷಯವಾಗಿದೆ. ಸಹೋದರರೇ, ಈ ಬಿದಾತ್ಗಳಿಂದ ನಾವೆಲ್ಲರೂ ನಮ್ಮನ್ನು ರಕ್ಷಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ. ಸಮಾಜದಲ್ಲಿ ಹರಡುವಂತಹ ಈ ರೀತಿಯಾದಂತಹ ನವೀನಾಚಾರಗಳು, ಈ ರೀತಿಯಾದಂತಹ ಬಿದಾತ್ಗಳು, ಇದಕ್ಕೆ ಇಸ್ಲಾಮಿನಲ್ಲಿ ಯಾವುದೇ ರೀತಿಯಾದಂತಹ ಅವಕಾಶವಿಲ್ಲ, ಯಾವುದೇ ರೀತಿಯಾದಂತಹ ಸ್ಥಾನಮಾನವಿಲ್ಲ. ಒಬ್ಬ ವ್ಯಕ್ತಿ ಮರಣ ಹೊಂದಿದರೆ ಆ ವ್ಯಕ್ತಿಯ ಮರಣದ ನಂತರ 3 ದಿನಗಳವರೆಗೆ ಮಾತ್ರ ಒಬ್ಬ ವ್ಯಕ್ತಿ ದುಃಖವನ್ನು ಪ್ರಕಟಿಸಲಿಕ್ಕೆ ಅವನಿಗೆ ಅನುಮತಿ ಇದೆ ಎಂಬುದು ಇಸ್ಲಾಮಿನ ನಿಯಮವಾಗಿದೆ. ಕೇವಲ ಒಬ್ಬ ವ್ಯಕ್ತಿ ಅವನು ಸತ್ತು ಹೋದರೆ ಆಕೆಯ ಪತ್ನಿಗೆ ಮಾತ್ರ 4 ತಿಂಗಳು 10 ದಿನಗಳ ಕಾಲದವರೆಗೆ ಆಕೆ ದುಃಖವನ್ನು ಪ್ರಕಟಿಸಬಹುದು, ಆಕೆ ಶೋಕಾಚರಣೆ ಮಾಡಬಹುದು. ಅವರ ಹೊರತಾಗಿ ಇತರೆ ಯಾವುದೇ ಒಬ್ಬ ವ್ಯಕ್ತಿಗೆ 3 ದಿನಗಳ ನಂತರ ಅವನಿಗೆ ದುಃಖವನ್ನು ಪ್ರಕಟಿಸುವಂತಹ, ಶೋಕಾಚರಣೆ ಮಾಡುವಂತಹ ಅನುಮತಿ ಇಲ್ಲ ಎಂಬುದು ಇಸ್ಲಾಮಿನ ನಿಯಮವಾಗಿರುವಾಗ, ಇಸ್ಲಾಮಿನಲ್ಲಿ ಬಹಳ ದೊಡ್ಡ ಸಹಾಬೆಗಳು, ಬಹಳ ದೊಡ್ಡ ವ್ಯಕ್ತಿಗಳು ಮರಣ ಹೊಂದಿದರು, ಅಲ್ಲಾಹನ ಮಾರ್ಗದಲ್ಲಿ ಹುತಾತ್ಮರಾದರು, ಬಹಳ ಒಂದು ನಿಕೃಷ್ಟ ರೀತಿಯಲ್ಲಿ ಅವರನ್ನು ಕೊಲ್ಲಲಾಯಿತು. ಆದರೂ ಕೂಡ ಸಹಾಬೆಗಳು ಮತ್ತು ಅದೇ ರೀತಿ ಅಲ್ಲಾಹನ ಪ್ರವಾದಿಗಳು, ಇತರೆ ನೆಚ್ಚಿನ ಸಂಗಡಿಗರು, ತಾಬೈಗಳು, ತಾಬೈಗಳು, ಮುಹದ್ದಿಸೀನರು ಈ ರೀತಿಯಾದಂತಹ ಶೋಕಾಚರಣೆ ಮಾಡುವ ಸಭೆಗಳನ್ನು ಎಂದಿಗೂ ಏರ್ಪಡಿಸಲಿಲ್ಲ. ಬದಲಾಗಿ ಇದೊಂದು 352ನೇ ಹಿಜರಿಯಲ್ಲಿ ಆಗಿರುವಂತಹ
ಮೊಯ್ಸ್ ಅದ್-ದೌಲಾ ಎಂಬ ಒಬ್ಬ ರಾಜನಿಂದ ಬಂದಿರುವಂತಹ ಒಂದು ಬಿದಾತ್ ಆಗಿದೆ. ಸಹೋದರರೇ, ಈ ದಿನದಂದು ಮೊಯ್ಸ್ ಅದ್-ದೌಲಾ ಎಂಬ ವ್ಯಕ್ತಿ ಇತಿಹಾಸದ ಪುಸ್ತಕಗಳಲ್ಲಿ ಇದು ಬರೆಯಲಾಗಿದೆ. ಆ ಒಬ್ಬ ವ್ಯಕ್ತಿ ಸ್ತ್ರೀಯರನ್ನು, ಮಕ್ಕಳನ್ನು ಮತ್ತೆ ಅದೇ ರೀತಿ ಯುವಕರನ್ನು ಮನೆಯಿಂದ ಹೊರಗಡೆ ಬರಬೇಕು, ಅಂಗಡಿಗಳನ್ನು ಮುಚ್ಚಬೇಕು, ಯಾವುದೇ ವ್ಯವಹಾರ ಆಗಬಾರದು, ಸಂತೆಯನ್ನು ಅದನ್ನು ಸಂಪೂರ್ಣವಾಗಿ ಮುಚ್ಚಿಕೊಂಡು ಎಲ್ಲರೂ ಆ ಸಭೆಗಳಲ್ಲಿ ಬಂದು ಈ ರೀತಿಯಾಗಿ ಹುಸೇನ್ ರದಿಯಲ್ಲಾಹು ಅವರ ಶೋಕಾಚರಣೆ ಮಾಡಬೇಕು. ಅವರ ಹುತಾತ್ಮರಾಗಿರುವಂತಹ ದಿನದಂದು ಮರಸಿಯ ಓದಬೇಕು, ದುಃಖದ ಕವನಗಳನ್ನು ಓದಬೇಕು. ಎಲ್ಲರೂ ತಮ್ಮ ಮೇಲೆ, ತಮ್ಮ ಮುಖದ ಮೇಲೆ ಹೊಡೆದುಕೊಳ್ಳಬೇಕು. ಸ್ತ್ರೀಯರು ತಮ್ಮ ಕೂದಲುಗಳನ್ನು ಅವರು ಹೊರಗಡೆ ಹಾಕಬೇಕು. ಈ ರೀತಿಯಾದಂತಹ ಒಂದು ಕಾನೂನನ್ನು ಜಾರಿಗೊಳಿಸಿದ್ದು, ಈ ರೀತಿಯಾದಂತಹ ನವೀನಾಚಾರವನ್ನು ಮಾಡಿದ್ದು ಮೊಯ್ಸ್ ಅದ್-ದೌಲಾ ಎಂಬ ಒಬ್ಬ ಶಿಯಾ ರಾಜನಾಗಿದ್ದ ಎಂಬುದು ಇತಿಹಾಸದ ಪುಸ್ತಕಗಳಿಂದ ನಾವೆಲ್ಲರೂ ತಿಳಿಯುವಂತಹ ಒಂದು ವಿಷಯವಾಗಿದೆ. ಸಹೋದರರೇ, ಖಂಡಿತವಾಗಿಯೂ ಮೊಹರಂ ತಿಂಗಳಿಗೆ ಬಹಳ ಶ್ರೇಷ್ಠತೆ ಇದೆ. ಆ ಶ್ರೇಷ್ಠತೆಯನ್ನು ನಾವು ಅರಿಯುತ್ತಾ ನಾವು ಮಾಡಬೇಕಾದಂತಹ ಕೆಲಸವೇನೆಂದರೆ ಈ ತಿಂಗಳಲ್ಲಿ ನಾವು ಹೆಚ್ಚು ಪುಣ್ಯ ಕೆಲಸಗಳನ್ನು ಮಾಡಬೇಕು. ನಾವು ನಮ್ಮಿಂದ ಈ ತಿಂಗಳಲ್ಲಿ ಅತಿ ಹೆಚ್ಚು ಪಾಪ ಕೃತ್ಯಗಳಿಂದ ನಾವು ನಮ್ಮನ್ನು ತಡೆದುಕೊಳ್ಳಬೇಕು. ಅಲ್ಲಾಹು ವಿಶೇಷವಾಗಿ ಈ 4 ತಿಂಗಳುಗಳಲ್ಲಿ ನಮಗೆ ನೀಡಿರುವಂತಹ ಸಂದೇಶ ಫಲಾ ತದ್ಲಿಮು ಫೀಹಿನ್ನ ಅನ್ಫುಸಕುಂ, ನೀವು ಈ ತಿಂಗಳುಗಳಲ್ಲಿ ನಿಮ್ಮ ಮೇಲೆ ಅನ್ಯಾಯವೆಸಗಬಾರದು. ಅನ್ಯಾಯವೆಸಗಬಾರದು ಎಂದರೆ ನಾವು ನಮ್ಮ ಮೇಲೆ ಅನ್ಯಾಯ ಯಾವ ರೀತಿ ಎಸಗಬಾರದು? ಶಿರ್ಕ್ ಎಂಬುದು ಅದು ಅತ್ಯಂತ ದೊಡ್ಡ ಒಂದು ಅನ್ಯಾಯವಾಗಿದೆ. ಪವಿತ್ರ ಕುರಾನ್ ಹೇಳುವುದು ಇನ್ನ ಶಿರ್ಕ ಲದುಲ್ಮುನ್ ಅಜೀಮ್, ಖಂಡಿತವಾಗಿಯೂ ಅಲ್ಲಾಹನೊಂದಿಗೆ ಮಾಡಲಾಗುವಂತಹ ಸಹಭಾಗಿತ್ವ ಅದೊಂದು ಶಿರ್ಕ್ ಆಗಿದೆ, ಅದೊಂದು ಅತ್ಯಂತ ದೊಡ್ಡ ಒಂದು ಅನ್ಯಾಯವಾಗಿದೆ ಎಂದು ಅಲ್ಲಾಹು ಶಿರ್ಕಿನ ಕುರಿತು ಹೇಳುತ್ತಾನೆ. ಈ ಶಿರ್ಕ್ ಮಾಡುವುದರೊಂದಿಗೆ ನಾವು ಎಂದಿಗೂ ನಮ್ಮ ಮೇಲೆ ಅನ್ಯಾಯವನ್ನು ಎಸಗಬಾರದು. ಅದೇ ರೀತಿ ನಾವು ಪಾಪ ಕರ್ಮಗಳಿಂದ ನಮ್ಮನ್ನು ತಡೆದುಕೊಂಡು ನಾವು ನಮ್ಮ ಮೇಲೆ ಅನ್ಯಾಯ ಎಸಗಬಾರದು. ನಾವು ಅತಿ ಹೆಚ್ಚು ಪುಣ್ಯ ಕೆಲಸಗಳನ್ನು ಮಾಡಬೇಕು. ನಮಾಜನ ಕುರಿತು ನಮ್ಮೆಲ್ಲರಿಗೆ ಜಾಗೃತಿ ಇರಬೇಕಾಗಿದೆ. ಯುವಕರಲ್ಲಿ ಬಹಳಷ್ಟು ವಿಷಯಗಳಿಗೆ, ಬಹಳಷ್ಟು ಕಾರ್ಯಕ್ರಮಗಳಿಗೆ, ಬಹಳಷ್ಟು ಪ್ರೋಗ್ರಾಮ್ಗಳಿಗೆ ಸಮಯವಿದೆ. ಆದರೆ ಮಸೀದಿಯಲ್ಲಿ ಹಾಜರಾಗಿ ನಮಾಜ್ ಮಾಡಲಿಕ್ಕೆ ಎಂದಿಗೂ ನಮ್ಮ ಯುವಕರಲ್ಲಿ ಸಮಯವಿಲ್ಲ. ಸಹೋದರರೇ, ಈ ಪವಿತ್ರ ತಿಂಗಳುಗಳಲ್ಲಿ ಈ ಪಾಪ ಕೆಲಸಗಳಿಂದ, ದುಷ್ಕರ್ಮಗಳಿಂದ, ಕೆಟ್ಟ ಕೆಲಸಗಳಿಂದ ಅಲ್ಲಾಹ್ ಮತ್ತು ಅಲ್ಲಾಹನ ಪ್ರವಾದಿರವರು ನಮಗೆ ತಡೆದಿರುವಂತಹ ಪ್ರತಿಯೊಂದು ಕಾರ್ಯದಿಂದ ನಾವು ನಮ್ಮನ್ನು ತಡೆದುಕೊಳ್ಳಬೇಕಾಗಿದೆ. ಈ ತಿಂಗಳುಗಳಲ್ಲಿ ಪುಣ್ಯಗಳನ್ನು ಮಾಡುವುದರ ಮೂಲಕ ನಾವು ಅಲ್ಲಾಹನ ಸಂಪ್ರೀತಿಯನ್ನು ಪಡೆಯಬೇಕಾಗಿದೆ. ಅದೇ ರೀತಿ ಈ ಒಂದು ಅಲ್ಲಾಹನ ಆದೇಶ ಫಲಾ ತದ್ಲಿಮು ಫೀಹಿನ್ನ ಅನ್ಫುಸಕುಂ, ಈ ತಿಂಗಳುಗಳಲ್ಲಿ ನೀವು ನಿಮ್ಮ ಮೇಲೆ ಅನ್ಯಾಯವೆಸಗಬಾರದು ಎಂಬುದರ ಒಂದು ತಾತ್ಪರ್ಯ, ಅದರ ಒಂದು ವ್ಯಾಖ್ಯಾನವೆಂದರೆ ನಾವು ನಮ್ಮಿಂದ ಇತರರಿಗೆ ಎಂದಿಗೂ ಯಾವುದೇ ರೀತಿಯಾದಂತಹ ಅನ್ಯಾಯವನ್ನು ಯಾರಿಗೂ ನಾವು ಮಾಡಬಾರದು. ಅಂದರೆ ವ್ಯವಹಾರಗಳಲ್ಲಾಗಲಿ, ಯಾವುದೇ ಒಂದು ವ್ಯಾಪಾರದಲ್ಲಾಗಲಿ, ಯಾವುದೇ ಒಂದು ಮಾತನ್ನು ಕೊಟ್ಟಿದ್ದರೆ ಆ ಒಂದು ಮಾತನ್ನು ಪಾಲಿಸುವುದರ ಒಂದು ಮೂಲಕವಾಗಲಿ ನಾವು ಇತರರಿಗೆ ಯಾವುದೇ ಅನ್ಯಾಯ ಎಂದು ಮಾಡಬಾರದು. ನಮ್ಮ ನಾಲಿಗೆಯಿಂದ, ನಮ್ಮ ಕೈಯಿಂದ ಯಾರಿಗೂ ತೊಂದರೆಯಾಗದಂತೆ ನಾವು ಈ ಒಂದು ತಿಂಗಳುಗಳಲ್ಲಿ ಇದರ ಪವಿತ್ರತೆಯನ್ನು ನಾವೆಲ್ಲರೂ ಕೊಂಡಾಡಬೇಕಾಗಿದೆ. ಸಹೋದರರೇ, ಅಲ್ಲಾಹನ ಪ್ರವಾದಿ ಹದೀಸನಲ್ಲಿ ತಿಳಿಸುವುದು, ನೈಜ ಮುಸ್ಲಿಂ ಯಾರೆಂದರೆ ಅಲ್ ಮುಸ್ಲಿಮು ಮನ್ ಸಲಿಮ ಅಲ್ ಮುಸ್ಲಿಮೂನ ಮಿನ್ ಲಿಸಾನಿಹಿ ವ ಯದಿಹಿ. ಪ್ರವಾದಿಗಳು ಹೇಳುವುದು, ಯಾವ ವ್ಯಕ್ತಿಯ ನಾಲಿಗೆ ಮತ್ತು ಕೈಯಿಂದ ಇತರ ಮುಸ್ಲಿಮರು ಅವರು ರಕ್ಷಣೆ ಹೊಂದಿದ್ದಾರೆಯೋ ಆ ವ್ಯಕ್ತಿ ಮಾತ್ರ ನೈಜ ಮುಸ್ಲಿಂ ಆಗಿದ್ದಾನೆ. ನಾವು ನಾಲಿಗೆ ಮೂಲಕ ಇತರ ಪರದೂಷಣೆ ಮಾಡುವುದರ ಮೂಲಕ, ಇತರರ ಮನಸ್ಸಿಗೆ ನೋವಾಗುವಂತಹ ಮಾತುಗಳನ್ನು ಮಾಡುವುದರ ಮೂಲಕ ನಾವು ಇತರರಿಗೆ ತೊಂದರೆಯನ್ನು ಕೊಡುತ್ತೇವೆ. ಪ್ರವಾದಿಗಳು ಹೇಳಿರುವುದು, ಒಬ್ಬ ವ್ಯಕ್ತಿ ತನ್ನ ನಾಲಿಗೆ, ತನ್ನ ಕೈಯನ್ನು ರಕ್ಷಿಸಿಕೊಳ್ಳಬೇಕು. ನಾಲಿಗೆಯಿಂದ ಬಹಳ ಸುಲಭವಾಗಿ ನಾವು ಇತರರ ಮೇಲೆ ಆರೋಪವನ್ನು ಮಾಡುತ್ತೇವೆ, ಇತರರ ಪರದೂಷಣೆ ಮಾಡುತ್ತೇವೆ, ಇತರರಿಗೆ ನಾವು ಅವಹೇಳನ ಮಾಡುತ್ತೇವೆ, ಇತರರಿಗೆ ನಾವು ಅಗೌರವವನ್ನು ಕೊಡುತ್ತೇವೆ. ಸಹೋದರರೇ, ಅತಿ ಸುಲಭವಾಗಿ ಆಗುವಂತಹ ಪಾಪ ಕಾರ್ಯಗಳು ಅದು ನಾಲಿಗೆಯಿಂದಾಗಿದೆ. ಅದೇ ರೀತಿ ನಮ್ಮ ಕೈಯಿಂದ ಸಹ ನಾವು ಇತರರಿಗೆ ಎಂದಿಗೂ ನಾವು ಅನ್ಯಾಯವನ್ನು ಮಾಡಬಾರದು, ಅವರಿಗೆ ಯಾವುದೇ ರೀತಿ ತೊಂದರೆಯನ್ನು ನಾವು ಕೊಡಬಾರದು ಎಂಬುದು ಈ ತಿಂಗಳುಗಳಲ್ಲಿ, ಈ ಮೊಹರಂ ತಿಂಗಳ ವಿಶೇಷವಾದಂತಹ ಒಂದು ಸಂದೇಶವಾಗಿದೆ. ಅಲ್ಲಾಹು ನಮ್ಮೆಲ್ಲರನ್ನು ಇಸ್ಲಾಮಿನ ನಿಯಮಗಳನ್ನು ಪಾಲಿಸುವಂತಹ ತೌಫೀಕನ್ನು ದಯಪಾಲಿಸಲಿ. ಅಲ್ಲಾಹು ನಮ್ಮೆಲ್ಲರನ್ನು ಇಸ್ಲಾಮಿನ ನೈಜ ಜ್ಞಾನವನ್ನು ಅರಿತು ಆ ಜ್ಞಾನದ ಪ್ರಕಾರ ಕಾರ್ಯವನ್ನು ಮಾಡುವಂತಹ, ಸತ್ಕಾರ್ಯಗಳನ್ನು ಮಾಡುವಂತಹ ತೌಫೀಕನ್ನು ನೀಡಲಿ. ಎಲ್ಲ ರೀತಿಯ ಪಥಭ್ರಷ್ಟತೆಯಿಂದ, ನವೀನಾಚಾರದಿಂದ, ಎಲ್ಲ ರೀತಿಯ ತಪ್ಪು ಮಾರ್ಗಗಳಿಂದ ಅಲ್ಲಾಹು ನಮ್ಮೆಲ್ಲರನ್ನು ರಕ್ಷಿಸಲಿ. ನಾವು ಜೀವಂತವಿರುವವರೆಗೆ ಅಲ್ಲಾಹು ನಮ್ಮೆಲ್ಲರನ್ನು ಇಸ್ಲಾಮಿನ ಪ್ರಕಾರ ನಡೆಯುವಂತಹ ತೌಫೀಕನ್ನು ನೀಡಲಿ. ಅಲ್ಲಾಹು ನಮ್ಮೆಲ್ಲರನ್ನು ತನ್ನ ಸಜ್ಜದ ದಾಸರಲ್ಲಿ ಸೇರಿಸಿ ಸ್ವರ್ಗ ಪ್ರವೇಶಿಸಲಿ. ಆಮೀನ್. ವಾಖಿರು ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. إن الحمد لله نحمده ونستعينه ونستغفره ونؤمن به ونتوكل عليه
ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلله فلا هادي له وأشهد أن لا إله إلا الله وأشهد أن محمدا عبده ورسوله أما بعد فإن خير الحديث كتاب الله وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة وكل ضلالة في النار فأعوذ بالله من الشيطان الرجيم بسم الله الرحمن الرحيم إن الله وملائكته يصلون على النبي يا أيها الذين آمنوا صلوا عليه وسلموا تسليما اللهم صل على محمد وعلى آل محمد كما صليت على إبراهيم وعلى آل إبراهيم إنك حميد مجيد اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون واذكروا الله يذكركم وادعوه يستجب لكم والله يعلم ما تصنعون